ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ನಾಗನಾಯಕನ ಕೋಟೆ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ 2ನೇ ವರ್ಷದ ಗ್ರಾಮ ದೇವರುಗಳ ಅದ್ದೂರಿ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳಲಾಗಿದ್ದು, ಸುಮಾರು 17 ಪಲ್ಲಕ್ಕಿಗಳ ಉತ್ಸವವನ್ನು ಏರ್ಪಡಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ನಾಗನಾಯಕನ ಕೋಟೆ ಬ್ಯಾಟೇಗೌಡ ಮಾತನಾಡಿ, ನಮ್ಮೂರಿನಲ್ಲಿ ಯಾವತ್ತೂ ಜಾತಿ ಧರ್ಮದ ಕಿಚ್ಚು ಹತ್ತಿಲ್ಲ. ಹಬ್ಬ ಬಂತೆಂದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಕೆಲಸ ಮಾಡುತ್ತೇವೆ. ಈ ಸಂಪ್ರದಾಯ ಮುಂದಿನ ಪೀಳಿಗೆಗೂ ಮುಂದುವರಿಯಬೇಕು ಎಂದು ಸಂತಸ ಹಂಚಿಕೊಂಡ ಬಳಿಕ ಗ್ರಾಮ ದೇವರಾದ ಬಸವೇಶ್ವರ ಸ್ವಾಮಿಯ ಪವಾಡವನ್ನು ಬಿಚ್ಚಿಟ್ಟರು. ಮಹಾಶಿವರಾತ್ರಿ ಹಬ್ಬದ ಎಲ್ಲ ಗ್ರಾಮಸ್ಥರಿಗೂ ಶುಭಾಶಯ ಹೇಳುತ್ತಾ 2ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಕಾರ್ಯಕ್ರಮನ 5 ದಿನಗಳ ಕಾಲ ನಾವು ಊರಿನ ಗ್ರಾಮಸ್ಥರುಗಳು ಎಲ್ಲರೂ ಮನೆಯೂ ಸೇರಿ ಸ್ವಂತ ಹಣದಲ್ಲಿನೇ ಪ್ರತಿಯೊಂದು ಗ್ರಾಮಸ್ಥರು ಸೇರಿ ಹಣ ಹಾಕ್ಕೊಂಡು ಎಲ್ಲರೂ ಇಲ್ಲಿ ಯಾವುದೇ ಥರದ ಜಾತಿ ಭೇದ ರಾಜಕೀಯ ಹೊರತುಪಡಿಸಿ ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಭಕ್ತಿಪೂರ್ವಕವಾಗಿ ನಮ್ಮ ಮೂಲ ಬಸವೇಶ್ವರ ಸ್ವಾಮಿದು ಇಲ್ಲಿ ಯಾವಾಗೂ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆ ಒಂದೇ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಎಲ್ಲ ದೇವರುಗಳು ಕಾರ್ಯಕ್ರಮ ಮಾಡಬೇಕಂತೇಳಿ ಕೆಲವರು ಅವರ ಮನೆ ದೇವರುಗಳು ತರಿಸಿ, ಅವರ ಇಷ್ಟ ದೇವತೆಗಳನ್ನು ತರಿಸಿ, ಅವರು ಕುಲದೇವತೆಗಳನ್ನು ಮತ್ತು ಇಲ್ಲಿ 9 ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳಲ್ಲಿ ಅವರವ್ರ ದೇವರುಗಳನ್ನ ಅವರೇ ಮಾಡಿ ಪಲ್ಲಕ್ಕಿಯೋತ್ಸವ ಮಾಡ್ಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಊರಿನ ಜನ ಎಷ್ಟು ವರ್ಷಗಳ ಕಾಲ ಸಹಕಾರ, ವಿಶ್ವಾಸ, ಪ್ರೀತಿ, ಭಕ್ತಿ ತೋರಿಸ್ತಾರೋ ಅಷ್ಟು ವರ್ಷನೂ ನಾಗನಾಯಕನ ಕೋಟೆಗೆ ಇದೇ ಥರ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ಥರದ ರಾಜಕೀಯ ಬೇಡ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ಳೋಣ. ಊರು ತುಂಬ ದೇವರ ಕಾರ್ಯ ಮಾಡೋದ್ರಿಂದ ಆರೋಗ್ಯ, ಆಯಸ್ಸು, ನೆಮ್ಮದಿ ಸಿಗುತ್ತೆ ಅನ್ನೋದು ಇಂದಿನಿಂದ ಪುರಾಣಗಳಿಂದ ಬಂದಿರೋದರಿಂದ ಅದ್ರಿಗೋಸ್ಕರಲ್ಲೇ ಊರಲ್ಲಿ ಇವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ವಿಶೇಷತೆ ಏನಂದರೆ ಊರಿನಲ್ಲಿ ಹೆಣ್ಣು ದೇವರುಗಳು ಅಂದರೆ ಮಾರಮ್ಮ ಆಗಿರ್ಬೋದು, ಸಪ್ಲಮ್ಮ ಆಗಿರ್ಬೋದು, ಗಂಗಮ್ಮ ಆಗಿರ್ಬೋದು, ಎಲ್ಲ ಹೆಣ್ಣು ದೇವರುಗಳನ್ನ ತರಿಸಿ ಊರಿನ ಸುತ್ತೂನು ಮೆರವಣಿಗೆ ಮಾಡಿದ್ರೆ ಊರಲ್ಲಿ ಕೆಟ್ಟದು ಅನ್ನೋದು ಬರೋದಿಲ್ಲ, ರೋಗ ರುಜಿನಗಳು ಬರೋದಿಲ್ಲ ಅಂತೇಳಿ ಇಂದಿನಿಂದ ಪಿಲೇಕ್ ಅನ್ನೋದು ರೋಗ ಇತ್ತು, ಪಿಲೇಕಮ್ಮ ಅನ್ನೋದು ದೇವರಿತ್ತು. ಕಾರಣ ಇಂದಿನಿಂದ ಸಂಪ್ರದಾಯ ಮಾಡ್ಕೊಂಬಂದಿರೋದು ಹೆಣ್ಣು ದೇವರುಗಳನ್ನ ಊರಲ್ಲಿ ಮೆರವಣಿಗೆ ಮಾಡಿದ್ರೆ ವರ್ಷಕ್ಕೊಂದು ಸಾರಿ. ಈಗ ಸಪ್ಲಮ್ಮ ದೇವರು, ಹಸುಗಳಿಗೆ ಸಪ್ಲಮ್ಮ ದೇವರು ಅನ್ನೋದು ಒಂದು ಪದ್ಧತಿ ಇದೆ. ಆ ಥರ ತಂದು ದೇವರುಗಳ ಮೆರವಣಿಗೆ ಮಾಡಿ ನಾಳೆ ತಂಬಿಟ್ಟದು ದೀಪ ಅಂತ ಮಾಡ್ತಾರೆ. ಆ ದೀಪೋತ್ಸವ ಮಾಡಿ ಅಲ್ಲಿ ದೇವರುಗಳಿಗೆ, ಹೆಣ್ಣು ದೇವರುಗಳಿಗೆ ಅಥವಾ ರಕ್ತ ದೇವರುಗಳಿಗೆ ಅಲ್ಲಿ ಕೂಡ ಸಹ ಮರಿ ಬಲಿ ಕೊಟ್ಟು ಸಾರ್ವಜನಿಕರಿಗೆ ನಾಳೆ ಒಂದು 2-2.5 ಸಾವಿರ ಜನದಷ್ಟು ಸಾರ್ವಜನಿಕರಿಗೂ ಸಹ ಊಟದ ವ್ಯವಸ್ಥೆ ನಾನ್ ವೆಜ್ ಮಾಡ್ಕೊಂಡಿದ್ದೀರಿ. ಎಲ್ಲರಿಗೂ ಸಹ ವಿಶ್ವಾಸ, ಪ್ರೀತಿ, ಆರೋದ ಸ್ವಾಗತ ಕೋರ್ತಾ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರೋದ್ರಿಗೆ ಗ್ರಾಮಸ್ಥರೇ ಕಾರಣ ಹೊರತು ಯಾರೋ ಇಲ್ಲಿ ನಾವು ಪರ್ಸ್ನಲ್ ಯಾರೂ ಅಲ್ಲ. ಅದರಿಂದನೇ ಇನ್ನೂ ಮುಂದೆ ಕೂಡ ಜನ ಎಷ್ಟು ದಿವಸ ಸಹಕಾರ ಕೊಡ್ತಾರೋ ಅಷ್ಟು ದಿವಸಗಳ ಕಾಲ ಮಾಡ್ಕೊಂಡು ಹೋಗ್ತೀರಿ. ಇಲ್ಲಿ ಮಧುವರಿದ್ದಾರೆ, ಅವರು ಗ್ರಾಮ ಪಂಚಾಯತಿ ಹಾಲಿ ಉಪಾಧ್ಯಕ್ಷರು ಸಹ, ಆಂಜನಪ್ಪ ಅವರು ಇದ್ದಾರೆ ಇಲ್ಲಿ, ಅವರು ಸಹ ಮೆಂಬರ್. ಇಲ್ಲಿ ಮಾಜಿ ಮೆಂಬರ್ ಇದ್ದಾರೆ, ಇಲ್ಲಿ ಮಾಜಿ ಉಪಾಧ್ಯಕ್ಷರಿದ್ದಾರೆ. ಎಲ್ಲರೂ ಜೊತೆಯಲ್ಲೇ ತಗೊಂಡೋಗ್ತಾಯಿದ್ರಿ. ಇಲ್ಲಿ ಯಾವುದೇ ಥರದ ರಾಜಕೀಯ ಇಲ್ಲ. ಎಲ್ಲರೂ ವಿಶ್ವಾಸ ಹಿಂಗೆ ಇರಲಿ ಅಂತೇಳಿ ನೀವೇ ಮಾಧ್ಯಮದವರು ಕೇಳಿದ ಪ್ರಕಾರ ಬಸವೇಶ್ವರ ಸ್ವಾಮಿಯ ಶಕ್ತಿ ಬಗ್ಗೆ ನಮಗೇನೋ ಗೊತ್ತಿದೆ ಅಂತೇಳಿ ಹೇಳಿದ್ರಿ. ಇದ್ರಾಗ ನಮ್ಮ ಪೂರ್ವಿಕರು ದೇವ್ರನ್ನ ಸ್ಥಾಪನೆ ಮಾಡಿರೋಂಥದ್ದು. ದೇವಸ್ಥಾನ ಜೀರ್ಣೋದ್ಧಾರ ಆದಾಗ ಕೂಡ ನಾವು ಮೂಲ ದೇವ್ರನ್ನ ಕದಲಿಸ್ತಿರನೇ ಹಿರಿಯರು ಅದೇ ಥರನೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಲ್ಲಿ ಎಷ್ಟು ಪವರ್ ಇದೆ ಅಂದರೆ ನಮ್ಮ ಊರಲ್ಲಿರೋಂಥ ಯಾವುದೇ ಮನೆಯವರನ್ನು ಕೇಳಿದ್ರೂ ಸಹ ಬಸವೇಶ್ವರ ದೇವರ ಬಗ್ಗೆ 2 ಮಾತು ಮಾತಾಡಲ್ಲ. ಯಾರ್ಯಾರು ಯಾವ್ಯಾವ ಬೇಡಿಕೆಗಳು ಕೇಳ್ತಾರೋ ಅವರ ಶಕ್ತಿಗೆ ಅನುಸಾರವಾಗಿ ಭಗವಂತನ ವರ ಕೊಡ್ತಾನೆ. ಎಲ್ಲರಿಗೂ ವರ ಕೊಡ್ತಾನೆ. ಪ್ರಶ್ನೆ ಕೇಳಿದ್ರೆ ನಾನು ದೇವಸ್ಥಾನ ಮುಂದೆ ನಿಂತಿದ್ದೀನಿ, ನಿಮ್ಮ ಮನಸ್ಸಿಗೆ ತಕ್ಕಂಗೆ
ನಿಮ್ಮ ನಡತೆಗೆ ತಕ್ಕಂಗೆ, ನಿಮ್ಮ ಭಕ್ತಿಗೆ ತಕ್ಕಂಗೆ ವರ ಕೊಡ್ತಾನೆ ಹೊರತು ನಾನು ಹೆಂಗೆ ನಡ್ಕೊಂಡ್ರೂ ಕೊಡ್ತಾನ ನಿಜವಾಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ, ಬೇರೆ ಊರಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮೂರ ಇತಿಹಾಸ ಹೇಳ್ತೀನಿ. ಯಾರು ಏನೇ ತಪ್ಪು ಮಾಡಿದ್ರು ನಾನು ಸೇರಿಸಿ ಇಲ್ಲೇ ಕೊಟ್ಟೋಬೇಕು. ಸಣ್ಣ ಉದಾಹರಣೆ ಕೊಡ್ತೀನಿ. ಕಾರಣಾಂತರಗಳಿಂದ ನಾನು ಒಬ್ಬರ ಮೇಲೆ ಕೈ ಮಾಡಿದೆ. ಅದ್ರಿಗೂ ಕೂಡ ಸಹ ನಾನೇ ಶಿಕ್ಷೆ ಅನುಭವಿಸಿದೆ. ಅಂದರೆ ನಾನು ಅನುಭವಿಸಿದ್ದೆ ಅನ್ನೋದಕ್ಕಿಂತ ದೇವರು ಕೊಟ್ಟಿದ್ದ ಶಿಕ್ಷೆಯನ್ನು ಅನುಭವಿಸಿದೆ ನಾನೇ. ಉದಾಹರಣೆ ಅದು ನನ್ನ ಮುಂದೆ ನನ್ನ ಹತ್ರ ಉದಾಹರಣೆ ಇದೆ. ನಾನು 1000 ಸಾರಿ ಆ ವ್ಯಕ್ತಿಗೆ ನನ್ನ ಮನಸ್ಸಿನಲ್ಲಿ ಸಾರಿ ಕೇಳಿದ್ದೀನಿ, ದೇವರ ಹತ್ರ ಸಾರಿ ಕೇಳಿದ್ದೀನಿ. ಇದೇ ಜಾಗದಲ್ಲಿ ಎಷ್ಟೋ ಗಲಾಟೆ ಮಾಡಿದ್ರು ಕೂಡ ಶಿಕ್ಷೆಗಳು ಅನುಭವಿಸಿರೋದು ನಾವು ನೋಡಿದಿರಿ. ನಮ್ಮ ಪೂರ್ವಿಕರು ಸಮೇತ ಈ ಊರಲ್ಲಿ ಇದೇ ದೇವಸ್ಥಾನ ಗಡ್ಡೆ ಮೇಲೆ ನಮ್ಮಪ್ಪನಿಗೆ, ನಮ್ಮ ದೊಡ್ಡಪ್ಪ ಆಸ್ತಿ ಭಾಗ ಮಾಡಬೇಕಾದ್ರೆ ನಮ್ಮಪ್ಪಗೆ ತುಂಬ ಅನ್ಯಾಯ ಮಾಡಿದ್ರಂತೆ. ಇದೇ ದೇವಸ್ಥಾನ ಗಡ್ಡೆ ಮೇಲೆ 50 ವರ್ಷದಲ್ಲಿ ಹಾಗಸು ಕೂಡ ಇವತ್ತು ನಮ್ಮ ತಂದೆ ಏನು ಜಮೀನಿತ್ತು ನಮ್ಮ ಪೂರ್ವಿಕರದು ಪಿತ್ರಾಸ್ತಿ ಆಸ್ತಿ, ನನ್ನ ಹತ್ರ ಈಗೂ ಅಷ್ಟೇ ಜಮೀನಿದೆ. ಆದರೆ ಭಾಗ ಮಾಡಿದ ನಮ್ಮ ದೊಡ್ಡಪ್ಪ ನಮ್ಮ ಹತ್ರ ಆಸ್ತಿ ಕಿತ್ಕೊಂಡಿದ್ದ. ಆ ದೊಡ್ಡಪ್ಪ ಅಥವಾ ಇವತ್ತು 1 ಗುಂಟೆ ಜಮೀನಿಲ್ಲ. ಇನ್ನೂ ಮುಂದಕ್ಕೆ ಹೋಗಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಸಮಾಧಿ ಸಮೇತ ಆತನ ಕುಟುಂಬದಿಲ್ಲ. ಇದಕ್ಕೆ ಕಾರಣ ನಮ್ಮೂರಿನ ಗ್ರಾಮ ದೇವತೆ ಅನ್ನೋದು ನಾನು ನಂಬಿರೋ ಸತ್ಯಕತೆ. ಇಷ್ಟು ನನ್ನ ಕುಟುಂಬದ ಹೇಳಿದೆ ಹೊರತು ನಾನು ಬೇರೆಯವ್ರ ಕುಟುಂಬದ ಯಾವುದೂ ಹೇಳಲ್ಲ. ಇಂಥವೇ ನಮ್ಮ ಹತ್ರ 10 ಕುಟುಂಬದವು ನಮ್ಮೂರಲ್ಲಿ ನಡೆದಿರೋಂಥವು ಇದ್ದಾವೆ. ಅಷ್ಟು ಪವರ್ಫುಲ್ ಬಸವೇಶ್ವರ. ಉದಾಹರಣೆ ಬೇಕಾದರೆ ಸಮರೆ ನಮ್ಮ ಹುಡುಗರು ಎಲ್ಲರಿಗೂ ಗೊತ್ತಿದೆ. ನನಗೂ 17 ವರ್ಷದಿಂದ ಶುಗರ್ ಇದೆ. ನಾವು ಕೂಡ ಕೊಂಡ ಇಳಿಬೇಕಾದ್ರೆ ವೀರಗಾಸೆ ಅವರು ಹೇಳಿದ್ರೆ 2ನೇದೇ ನಾನೇ ಹೇಳ್ತೀನಿ. ನನಗೂ ಇವತ್ತವರೆಗೂ ಏನು ಕಾಲು ಒಂದು ಚೂರು ಕೂಡ ಬೆಂಕಿ ತಗಲಲ್ಲ. ನಮ್ಮನೇಲಿ ಈಗೂ ಕೂಡ ಕೇಳ್ತಾರೆ, ಶುಗರ್ ಇದ್ಕೊಂಡು ದೇವರಲ್ಲಿ ಇಳಿತೀಯಲ್ಲ ಅಂತ. ಅಷ್ಟು ದೇವರ ಭಕ್ತಿ ಇದೆ. ನಿಮಗೆ ಇನ್ನೂ ದೇವರ ಭಕ್ತಿ ಇನ್ನೂ ಕೇಳಬೇಕನ್ನೋದಾದರೆ, ನಾನು ಮದುವೆಯಾಗಿದ್ದು ವರ್ಷನೂ ಅಗ್ನಿಕೊಂಡ ಪ್ರವೇಶ ಮಾಡಿದ್ರಿ. ಅಗ್ನಿಕೊಂಡ ಪ್ರವೇಶ ಮಾಡ್ಬೇಕಾದ್ರೆ ನಾನು ಮಿಸ್ಸಸ್ನ ಕೇಳಿದೆ. ಮದುವೆಯಾಗಿ 2 ತಿಂಗಳಾಗಿತ್ತು. ಕೊಂಡದಲ್ಲಿ ಇಳಿಬೇಕು ಅಂತ. ಅವರು ಇಳಿಯಲ್ಲ, ಬೆಂಕಿ ಕಾಲು ತಗಲುತ್ತೆ ಅಂತ. ನನ್ನ ದೇವ್ರಕ್ಕೇನ ಹೆಚ್ಚಿದ್ದಲ್ಲ ಅಂದೆ. ಅವಾಗ ಇಳಿದ್ರು. ನೆಕ್ಸ್ಟ್ ಕೇಳಿದ್ರೆ ನಮ್ಮ ಹೆಂಗಸರು, ದೇವರಲ್ಲಿ ಅಷ್ಟು ಭಕ್ತಿ ಇದೆ ಅನ್ನೋದಾದರೆ ನನಗೆ ಪ್ರೂವ್ ಮಾಡು ಅಂದರು. ನನ್ನ ಮಿಸ್ಸಸ್ ಆಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದರು. ಆವತ್ತು ಹೇಳಿದೆ, ನನ್ನ ಬಸವಣ್ಣನಲ್ಲಿ ಭಕ್ತಿ ಇರೋದಾದರೆ ನನ್ನ ಮಗು ಶುಕ್ರವಾರ ಹುಟ್ಟುತ್ತೆ ಅಂತ, ಅಲ್ಲ ಸೋಮವಾರ ಹುಟ್ಟುತ್ತೆ ಅಂತ. 7 ತಿಂಗಳ ಮುಂಚೆನೇ ನಾನು ಹೇಳಿದೆ, ನನ್ನ ಮಗು ನನ್ನ ಭಕ್ತಿ ಬಸವಣ್ಣನಲ್ಲಿ ಶಕ್ತಿ ಇದ್ದರೆ ಸೋಮವಾರ ಹುಟ್ಟುತ್ತೆ ಅಂದರು. ನಮ್ಮ ಮಿಸ್ಸಸ್ ಹೇಳಿದ್ರು, ಡಾಕ್ಟ್ರ್ ಹೇಳಿದ್ದಿನೇ ಮಗು ಹುಟ್ಟಲ್ಲ, ನೀನು ಹೇಳಿದ್ದಿನ ಮಗು ಹುಟ್ಟುತ್ತಾ ಅಂತ. ಹಾಗೆ ನಾನು ಹೇಳಿದೆ, ಸೋಮವಾರ ಹುಟ್ಟಿದ್ರೆ ಏನು ಅಂದೆ. ನಾನು ಇರೋ ಗಂಟೆ ನಿನ್ನ ಬಸವಣ್ಣನ ಪೂಜೆ ಮಾಡ್ತೀನಿ ಅಂದರು. ನನ್ನ ಮಗಳು ಸೋಮವಾರ ರಾತ್ರಿ 11:30 ಮಗು ಹುಟ್ಟಿದ್ದಾರೆ. ಅಷ್ಟು ಶಕ್ತಿ ನಮ್ಮ ಬಸವಣ್ಣನಲ್ಲಿ. ಅದನ್ನು ಗ್ರಾಮಸ್ಥರು ಎಲ್ಲರೂ ನಂಬ್ತಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನನ್ನ ಮುಂದೆ ತುಂಬ ಜನ ಇದ್ದಾರೆ ಇಲ್ಲಿ. ನೀವು ಅವ್ರನ್ನೂ ಸಹ ಊರಿನ ಗ್ರಾಮಸ್ಥದ ಬಗ್ಗೆ ಆಗಿರ್ಬೋದು, ಊರಿನ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ಅವ್ರನ್ನೂ ಒಂದು ಸಾರಿ ಕೇಳಿ. ಸರ್, ಕಾರ್ಯಕ್ರಮ ಅಂತ ಕಂಪೇರ್ ಮಾಡಿಕೊಂಡಾಗ ನಾವು ಎಲ್ಲ ಊರುಗಳಲ್ಲಿ ಹಬ್ಬಗಳಿಗೋಸ್ಕರ ಹೋಗ್ತಾಯಿದ್ರಿ. ಶಿವರಾತ್ರಿ ಹಬ್ಬ ಅಂತ ಬಂದಾಗ ನಮ್ಮೂರಲ್ಲಿ ಊರು ಜನನೇ ಬೇರೆ ಬೇರೆ ಊರುಗಳಿಗೆ ಹೋಗಿ ವಲಸೆ ಮಾಡಿಕೊಂಡು ಹಬ್ಬನ ಮುಗಿಸ್ಕೊಂಡು 2-3 ದಿವಸ ಆದಮೇಲೆ ಊರಿಗೆ ಬರ್ತಾಯಿದ್ರು. ಸೊ ಅವಾಗ ನಾವೆಲ್ಲ ಯೋಚನೆ ಮಾಡಿದ್ರು, ನಮ್ಮ ಹಿರಿಯರು ಅಂದರೆ ನಮ್ಮ ತಂದೆಯವರು, ನಮ್ಮ ತಂದೆ ಬ್ಯಾಚವರು ಇವರೆಲ್ಲ ಸೇರಿಕೊಂಡು ಇವರೆಲ್ಲ ಯೋಚನೆ ಮಾಡಿ ನಮ್ಮೂರಲ್ಲೇ ಒಂದು ಹಬ್ಬ ಮಾಡಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದ್ರು. ಆವಾಗ ಸಣ್ಣ ಪ್ರಮಾಣದಲ್ಲಿ ಒಂದು ಹಬ್ಬ ಮಾಡಿದ್ರು. ಹಬ್ಬ ಮಾಡಬೇಕಾದಾಗ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಯಿತು. ಆ ಫೇಸ್ ಮಾಡೋ ಟೈಮಲ್ಲಿ ಏನಾಯ್ತು ಅಂದರೆ, ಈಗ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಎಲ್ಲ ಊರುಗಳಲ್ಲೂ ಪಲ್ಲಕ್ಕಿ ಮಾಡ್ತಾರೆ, ನಮ್ಮೂರಲ್ಲೂ ಒಂದು ಪಲ್ಲಕ್ಕಿ ಮಾಡೋಣ, ನಮ್ಮೂರಲ್ಲಿ ಒಂದು ಸ್ವಲ್ಪ ಎಲ್ಲ ಜನಗಳನ್ನ ವಿಜೃಂಭಿಸೋಣ ಅಂತ ಹೇಳ್ಬಿಟ್ಟು ಅಂದರು. ಇವತ್ತು ಪಲ್ಲಕ್ಕಿ ಅಂತ ಬಂದರೆ ಚಿಕ್ಕ ಪಲ್ಲಕ್ಕಿ ಬಿಟ್ಟರೆ ನಾವು ಯಾವ ಪಲ್ಲಕ್ಕಿ ನೋಡಿಲ್ಲ. ನಾರಾಯಣಕೋಟೆಯಲ್ಲಿ ಪಲ್ಲಕ್ಕಿ ಅನ್ನೋ ವಿಷಯ ಬಂದಾಗ ಒಂದು ಸ್ವಲ್ಪ 2 ಪಲ್ಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದರೆ ನಮ್ಮೂರು ಜನ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಅಷ್ಟೇ. ಊರಿ ಅಭಿವೃದ್ಧಿ ಅಂತ ಬಂದಾಗ ರಾಜಕಾರಣ ಪ್ರತಿಯೊಂದು ವಿಷಯಗಳನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲರೂ ಕೇಳಿಕೊಂಡು ಯಾವುದೇ ವಿಷಯ ಬಂದರೂ ಬಸವಣ್ಣ ದೇವಸ್ಥಾನ ಹತ್ರ ಸೇರ್ತಾರೆ. ಇದರಲ್ಲಿ ಹೆಚ್ಚಿನದಾಗಿ ಅಂದರೆ ನಾಗನಾಯಕನ ಕೋಟೆ ಅಂದರೆ, ಇದಕ್ಕಿಂತ ಮುಂಚೆ ನಾಗನಾಯಕನ ಕೋಟೆ ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನಾಗನಾಯಕನ ಕೋಟೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವತ್ತೇನಪ್ಪ ಅಂದರೆ ನಾಗನಾಯಕನ ಕೋಟೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಯಾವುದಾದ್ರೂ ಒಂದು ದೇವ್ರ ಕೆಲಸ ಆಗಿರ್ಬೋದು, ಪ್ರತಿ ತಿಂಗಳಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮೂರ ಕೆಲಸಗಳು ಮಾಡ್ತಾ ಇರ್ತೀರಿ. ಸುತ್ತಮುತ್ತ ಹಳ್ಳಿಯವರು ಹೇಳ್ತಾರೆ, ಯಾರೇ ನಾಗನಾಯಕನ ಕೋಟೆಯವರು ತುಂಬ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ರಾಜಕೀಯ ಅನ್ನೋದನ್ನ ಪಕ್ಕಕ್ಕೆ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ನಮ್ಮೂರ ನಾಗನಾಯಕನ ಕೋಟೆ ಹೆಸರು ಉಳಿಬೇಕು ಅಂದ್ಬಿಟ್ಟು ನಾವು ಕಲ್ಲಿನ ಒಂದು ಕೋಟೆ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿಕೊಂಡು. ಆ ಕಲ್ಲಿನ ಕೋಟೆ ಕಟ್ಟಿದ್ರೆ ಏನಪ್ಪ ಅಂದರೆ, ನಮ್ಮೂರಲ್ಲಿ ಮುಂದೆ ಎಲ್ಲ ಗುಟ್ಟುಗಳಿತ್ತು, ಈಗ ಆ ಗುಟ್ಟುಗಳನ್ನೆಲ್ಲ ತೆಗೆದಿದ್ದಾರೆ. ಆ ಗುಟ್ಟುಗಳನ್ನೆಲ್ಲ ತೆಗೆದಿದ್ದಾದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ ಕೇಸ್ ಏನಾದರೂ ನಾಗನಾಯಕನ ಕೋಟೆ ಇಲ್ಲಿ ಯಾಕಪ್ಪ ಕೋಟೆ ಇಲ್ಲ ಅಂತ ಹೇಳಿದ್ರೆ ಆ ಜನ್ರೇಷನ್ಗೆ ಮಾತು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ನಾಗನಾಯಕನ ಕೋಟೆಗೆ ಒಂದು ಕೋಟೆಯ ಬಾಗಿಲನ್ನ ಒಂದು ಓಪನ್ ಮಾಡ್ಕೊಂಡಿದ್ದೀರಿ.
ಆ ಕೋಟೆ ಬಾಗಿಲನ್ನ ಆಲ್ರೆಡಿ ಶಿವರಾತ್ರಿ ಹಬ್ಬಕ್ಕೆ ನಾವು ಮಾಡ್ಕೊಬೇಕಿತ್ತು, ಕಾರಣಾಂತರಗಳಿಂದ ಮಾಡಿಲ್ಲ. ಇನ್ನೊಂದು 2-3 ತಿಂಗಳಲ್ಲಿ ಇದನ್ನು ಕೋಟೆ ಬಾಗಿಲನ್ನ ಓಪನ್ ಮಾಡೋದಕ್ಕೆ ನಾವು ಎಲ್ಲರೂ ಟ್ರೈ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ನಾಗರಾಯನಕೋಟೆ ಅಭಿವೃದ್ಧಿಗೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ನಮ್ಮೂರವರು. ನಾವು ಅವರಿಗೆಲ್ಲ ಚಿರಋಣಿ ಆಗಿರ್ತೀರಿ ಸರ್. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಬಸವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊತೀವಿ ಸರ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಆಂಜಿನಪ್ಪ, ರಾಮಸ್ವಾಮಿ ಪಾಳ್ಯ ವಸಂತಕುಮಾರ್, ಗಜೇಂದ್ರಗೌಡ, ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ರಂಜಿತ್, ವಿನೋದ್, ಶಶಿ, ಬಸವರಾಜು, ಹನುಮಂತ್ ಸೇರಿದಂತೆ ಗ್ರಾಮದ ಮುಖಂಡರು, ಹಿರಿಯರು ಹಾಜರಿದ್ದರು.